ಓಂ ಶಾಂತಿ. ಈಗಾಗಲೇ ನಾವು 1969 ಅವ್ಯಕ್ತ ಮುರಳಿಯನ್ನು ಕಂಪ್ಲೀಟ್ ಮಾಡಿದ್ವಿ. ಇವತ್ತು 18/1/1970 1970ನೇ ಇಸ್ವಿಯ ಮೊದಲೇ ಮುರಳಿ. ಇವತ್ತಿಗೆ ಅವ್ಯಕ್ತ ಮುರಳಿ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯಿತು? 1 ವರ್ಷ ಆಯಿತು. 1969ಇಂದ ಅವ್ಯಕ್ತ ಮುರಳಿ ಸ್ಟಾರ್ಟ್ ಆಗಿತ್ತು. ಇವತ್ತು 18 ಜನವರಿ 1970 ಅವ್ಯಕ್ತ ಮುರಳಿ. ಅವ್ಯಕ್ತ ಬಾಪ್ದಾದ ಮಧುಬನ ಅವ್ಯಕ್ತ ಮುರಳಿ ಮಹಾವಾಕ್ಯ ಇವತ್ತೇನಂತಂದರೆ, ಸಂಪೂರ್ಣ ವಿಲ್ ಕರ್ನೆ ಸೆ ವಿಲ್ ಪಾವರ್ ಕಿ ಪ್ರಾಪ್ತಿ. ನಿನ್ನೆ ಮೊನ್ನೆ ಏನು ಹೇಳಿದ್ರು ಬಾಬಾ? ಅಮಾನತ್ ಅಂತ ಹೇಳಿದ್ರು ಬಾಬಾ. ಎಲ್ಲವನ್ನ ಪರಮಾತ್ಮನ, ಎಲ್ಲವೂ ನಂದೇನೇನಿದೆ ಪರಮಾತ್ಮನ ಅಮಾನತ್ ಅಂತ ಹೇಳಿದರು. ಹೆಚ್ಚು ಕಡಿಮೆ ಅದೇ ಅರ್ಥದಲ್ಲೇ ಬರುವಂಥದ್ದು. ಇದನ್ನು ಸಂಪೂರ್ಣ ವಿಲ್ ಮಾಡೋದು. ವಿಲ್ ಮಾಡೋದು ಅಂತಂದರೆ ಹೊರಗಡೆನ ಆಸ್ತಿ ಎಲ್ಲ ಸಂಪೂರ್ಣ ಮಕ್ಕಳಿಗೇನು ಬರ್ತೀವಿ, ವಿಲ್ ಮಾಡಿ ಬರ್ತೀವಲ್ಲ. ಇಲ್ಲಿನೂ ನಂದೆಲ್ಲ ಏನಿದೆಯೋ ಎಲ್ಲ ಯಾರಿಗೆ ಕೊಡೋದು? ಬಾಬಾಗೆ ವಿಲ್ ಮಾಡೋದ್ರಿಂದ ವಿಲ್ ಪವರ್ ಕಿ ಪ್ರಾಪ್ತಿ, ಇಚ್ಛಾಶಕ್ತಿ ಹೆಚ್ಚು ಬರ್ತದೆ ಅಂತಾರೆ ಬಾಬಾ. ನಂದೇನೆಲ್ಲ ಇದೆಯೋ ಬಾಬಾಗೆ ಸಂಪೂರ್ಣ ವಿಲ್ ಮಾಡಿದರೆ ನನ್ನ ಮನಸ್ಸಿನ ಇಚ್ಛಾಶಕ್ತಿ ಏನಾಗ್ತದೆ? ಹೆಚ್ಚಾಗ್ತದೆ. ಪಾವರ್ ಕಿ ಪ್ರಾಪ್ತಿ. ಬಾಬಾ ಹೇಳ್ತಾರೆ, ಆಜ್ ಕಿಸ್ ಲಿಯೇ ಬುಲಾಯಾ ಹೈ, आज बाप दादा क्या देख रहे हैं, एक एक सितारे को किस रूप में देख रहे हैं, सितारों में भी क्या विशेषता देखते हैं. ಬಾಬಾ ಯಾಕೆ ಬಂದಿದ್ದಾರೆ, ಏನು ನೋಡ್ತಿದ್ದಾರೆ? ಪ್ರತಿಯೊಂದು ನಕ್ಷತ್ರ ಆತ್ಮಗಳಲ್ಲಿ ಯಾವ ರೂಪವನ್ನು ನೋಡ್ತಿದ್ದಾರೆ? ಪ್ರತಿಯೊಂದು ನಕ್ಷತ್ರ ಆತ್ಮಗಳಲ್ಲಿ ಏನು ವಿಶೇಷತೆ ಇದೆ ಅನ್ನೋದನ್ನು ಬಾಬಾ ನೋಡ್ತಿದ್ದಾರೆ. ಇದು ಬಾಬಾ ನೋಡೋ ರೀತಿ. ಇದು ಪ್ರತಿಯೊಂದು ಆತ್ಮಗಳನ್ನು ಬಾಬಾ ನೋಡುವ ರೀತಿ ಏನಾಗಿದೆ, ಯಾವ ಥರ ಇದ್ದಾರೆ, ಈ ಆತ್ಮನಲ್ಲಿ ಏನು ವಿಶೇಷತೆ ಇದೆ. ಹರೇಕ್ ಸಿತಾರೆ ಕಿ ಸಂಪೂರ್ಣತಾ ಕಿ ಸಮೀಪತಾ ದೇಖ್ ರಹೆ ಹೇ. ಪ್ರತಿಯೊಂದು ಆತ್ಮನಲ್ಲಿ ಬೇರೆ ಬೇರೆ ವಿಶೇಷತೆಗಳಿದ್ದರೂ ಕೂಡ ಪ್ರತಿಯೊಂದು ನಕ್ಷತ್ರಗಳ ಸಂಪೂರ್ಣತೆಯ ಸಮೀಪತೆಯನ್ನು ಬಾಬಾ ನೋಡ್ತಿದ್ರು. आप सभी अपने को जानते हो कि कितना ಸಂಪೂರ್ಣತಾ ಕೆ ಸಮೀಪ ಪहुँचे हो. ನೀವೆಲ್ಲ ತಿಳ್ಕೊಂಡಿದ್ದೀರೇನು? ನಿಮ್ಮನ್ನು ನೀವು ಚೆಕ್ ಮಾಡ್ಕೊಂಡಿದ್ದೀರೇನು? ಬಾಬಾಗೆ ಎಷ್ಟು ಸಮೀಪ ನಾನು ಬಂದಿದ್ದೀನಿ ಅಂತ. ಆಪ್ ಸಭಿ ಸಂಪೂರ್ಣತಾ ಕೆ ಸಮೀಪ ಪहुँचने की परख क्या होती है. ನಾನು ಸಂಪೂರ್ಣವಾಗಿ ಪರಮಾತ್ಮನ ಸಮೀಪ ಬಂದಿದ್ದೀನಿ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಏನು ಪರಖ್ ಮಾಡಬೇಕು? संपूर्णता की परख यही है कि सभी बातों को सभी रीति से सभी रूपों से परख सकते हैं. ಸಂಪೂರ್ಣತೆಯ ಪರಖ್ ಮಾಡ್ಕೊಳ್ಳೋದು ಅಂತಂದ್ರೇನು? ಎಲ್ಲ ಮಾತುಗಳಲ್ಲಿ ಎಲ್ಲ ರೀತಿಯಿಂದ ಎಲ್ಲ ರೂಪದಿಂದ ಏನು ಮಾಡಬೇಕು? ಚೆಕ್ ಮಾಡ್ಕೋಬೇಕು. ಪರಖ್ ಸಕ್ತೆ ಹೇ, ಚೆಕ್ ಮಾಡ್ಕೋಬೋದು. ಬಾಬಾ ಹೇಳ್ತಾರೆ, ಆಜ್ ಸಾರೆ ದಿನ ಮೇ ಕ್ಯಾ ಕ್ಯಾ ಸ್ಮೃತಿ ಆಯಿ. ಚೆಕ್ ಮಾಡ್ಕೊಳ್ಳಿ. ಇವತ್ತು ಇಡೀ ದಿನ ಏನೇನು ಸ್ಮೃತಿ ಬಂತು ನನಗೆ, ಯಾವ್ಯಾವ ಸ್ಮೃತಿ ಬಂತು ಅಂದರೆ ಏನೇನು ನೆನಪಾಗ್ತಿತ್ತು. ಚಿತ್ರ ಸ್ಮೃತಿ ಮೇ ಆಯಾ ವ ಚರಿತ್ರ ಸ್ಮೃತಿ ಮೇ ಆಯಾ. ಬಾಬಾ ಕೇಳ್ತಾರೆ, ಏನು ಸ್ಮೃತಿ ಬಂತು? ಚಿತ್ರ ನೆನಪಾಯಿತು ಅಥವಾ ಚರಿತ್ರೆ ನೆನಪಾಯಿತು? ಚಿತ್ರ ಕೆ ಸಾಥ್ ಅವ್ರ ಕುಚ್ ಯಾದ್ ಆಯಾ. ಚಿತ್ರದ ಜೊತೆಗೆ ಮತ್ತೇನಾದರೂ ನೆನಪಾಯ್ತೇನೋ? ಶಿಕ್ಷಾ ಯಾದಾಯಿ, ಡ್ರಾಮಾ ಯಾದಾಯ. ಬಾಬಾ ಏನೇನು ಶಿಕ್ಷೆ ಕೊಟ್ಟರು, ಶಿಕ್ಷಣ ಕೊಟ್ಟರು, ಅದು ನೆನಪಾಯ್ತೇನು? ನಾಟಕ ನೆನಪಾಯ್ತೇನು? ಚಿತ್ರಕ್ಕೆ ಸಾಥ್ ವಿಚಿತ್ರ ಭಿ ಯಾದಾಯ. ಚಿತ್ರದ ಜೊತೆಗೆ ವಿಚಿತ್ರನ ನೆನಪಾಯ್ತೇನೋ? ವಿಚಿತ್ರ ಯಾರಿಲ್ಲ? ಶಿವಬಾಬನ ವಿಚಿತ್ರ, ನನ್ನ ಆತ್ಮನೋ ವಿಚಿತ್ರ. ಏನು ನೆನಪಾಯಿತು? ಚಿತ್ರ ನೆನಪಾಯಿತೋ, ವಿಚಿತ್ರ ನೆನಪಾಯಿತೋ, ಚರಿತ್ರ ನೆನಪಾಯಿತೋ? ಏನೇನು ಸ್ಮೃತಿನಲ್ಲಿ ಬಂತು? ಕಿತನಾ ಸಮಯ ಚಿತ್ರ ಕಿ ಯಾದ್ ಮೇ ಥೇ
कितना समय विचित्र की याद में थे या दोनों की याद मिली हुई थी? ಎಷ್ಟೆಷ್ಟು ಚಿತ್ರ ನೆನಪು ಮಾಡ್ಕೊಳ್ರಿ, ಎಷ್ಟೆಷ್ಟು ವಿಚಿತ್ರ ನೆನಪು ಮಾಡ್ಕೊಂಡ್ರಿ, ಅಥವಾ ಎರಡು ನೆನಪಾಗ್ತಿತ್ತೇನು ಅಂತ ಕೇಳ್ತಾರೆ ಬಾಬಾ. विचित्र के साथ चित्र को याद करने से खुद भी चरित्रवान बन जाएंगे. ಇಲ್ಲಿ ವಿಚಿತ್ರ ಚಿತ್ರ, ವಿಚಿತ್ರ ಅಂದರೆ ಪರಮಾತ್ಮ, ಚಿತ್ರ ಅಂದರೆ ಬ್ರಹ್ಮ ಬಾಬಾ ಸಾಕಾರ. ವಿಚಿತ್ರ ಅಂದರೆ ನಿರಾಕಾರ, ಚಿತ್ರ ಅಂದರೆ ಸಾಕಾರ. ಎರಡೂ ನೆನಪಿದಾವೇನು? ಶಿವಬಾಬಾ ಮತ್ತು ಬ್ರಹ್ಮ ಬಾಬಾ. ಬಾಬಾ ಹೇಳ್ತಾರೆ, ವಿಚಿತ್ರ ಕೆ ಸಾಥ್ ಚಿತ್ರ ಕೋ ಯಾದ್ ಕರ್ನೆ ಸೆ ಖುದ್ ಭಿ ಚರಿತ್ರವಾನ್ ಬನ್ ಜಾಯೆಂಗೆ. ನೋಡ್ರಿ ಬಾಬಾ, ನಾನಾತ್ಮ ಆ ವಿಚಿತ್ರ ಪರಮಾತ್ಮನನ್ನು ಎಷ್ಟೆಷ್ಟು ನೆನಪಾಗ್ತೀನೋ ಅಷ್ಟು ನಾನೇನಾಗ್ತೀನಿ, ಚರಿತ್ರವಾನ್ ಆಗ್ತೀನಿ ಅಂತ ಹೇಳ್ತಾರೆ ಬಾಬಾ. ಜಗತ್ತಿನಲ್ಲಿ ಚರಿತ್ರೆ ಯಾರ್ದಿದೆ ಇವತ್ತು? ಯಾರ ಚರಿತ್ರೆ ಹೆಚ್ಚಿದೆ? ಯಾರು ಭಗವಂತನನ್ನೇ ನೆನಪು ಮಾಡಿದಾರೋ ಅವರು ಅಜರಾಮರ ಆಗಿ ಹೋಗ್ಬಿಟ್ರು, ಅವರು ಇತಿಹಾಸದಲ್ಲಿ ಉಳ್ಕೊಂಡ್ಬಿಟ್ರು ಅಲ್ಲ. ಅದನ್ನು ಹೇಳ್ತಾರೆ ಬಾಬಾ, ಎಷ್ಟೆಷ್ಟು ನೀವು ವಿಚಿತ್ರಕ್ಕೆ ಸಾಥ್ ಚಿತ್ರಕ್ಕೋ ಯಾದ್ ಕರ್ನೆ ಸೆ ಖುದ್ ಭಿ ಚರಿತ್ರವಾನ್ ಬನ್ ಜಾएंगे. अगर सिर्फ चित्र और चरित्र को याद करेंगे तो चरित्र की ही याद रहेगी. ಬಾಬಾ ಹೇಳ್ತಾರೆ, ಕೇವಲ ಚಿತ್ರ ಮತ್ತು ಚರಿತ್ರ ನೆನಪಿತ್ತು ಅಂತಂದರೆ ಬರೀ ಚರಿತ್ರೆದಷ್ಟೇ ನೆನಪಿರ್ತದೆ. इसलिए ವಿಚಿತ್ರ ಕೆ ಸಾಥ್ ಚಿತ್ರ और ಚಾರ್ಟರ್ ಯಾದ್ ಆಯೆ. ಅದಕ್ಕೆಲ್ಲನೂ ನೆನಪು ಮಾಡಬೇಕು, ವಿಚಿತ್ರನೂ ನೆನಪು ಮಾಡಬೇಕು, ಚಿತ್ರನೂ ನೆನಪು ಮಾಡಬೇಕು. आज के दिन और भी कोई विशेष कार्य किया. ವಿಚಿತ್ರನೂ ನೆನಪು ಮಾಡಬೇಕು, ಚಿತ್ರನೂ ನೆನಪು ಮಾಡಬೇಕು ಅಂತ ಯಾಕೆ ಹೇಳ್ತಾರೆ ಬಾಬಾ? ವಿಚಿತ್ರ ಶಿವ ಬಾಬಾ, ಚಿತ್ರ ಬ್ರಹ್ಮ ಬಾಬಾ. ನಾವು ಎರಡೂ ನೆನಪು ಮಾಡಬೇಕಾಗ್ತದೆ. ಯಾಕಂತಂದರೆ ಬ್ರಹ್ಮ ಬಾಬಾ ಶಿವ ಬಾಬಾ ಏನೇನು ಹೇಳ್ದಂಗೆ ಮಾಡ್ಕೊತ ಹೋದ್ರು. ಅವ್ರದ್ದೇನಾಯ್ತು ಇವತ್ತು? ಚರಿತ್ರೆ. ನಮಗೊಂದು ಮಿಸಾಲ್, ಬ್ರಹ್ಮ ಬಾಬಾ ಒಂದು ಎಕ್ಸಾಂಪಲ್ ನಮಗೆ. ಆದರೆ ಬ್ರಹ್ಮ ಬಾಬಾಗೆ ಯಾರೂ ಎಕ್ಸಾಂಪಲ್ ಇರಲಿಲ್ಲ, ಯಾರೂ ಎಕ್ಸಾಂಪಲ್ ಇರಲಿಲ್ಲ. ಶಿವ ಬಾಬಾನೇ. ಮತ್ತಿನ್ನೊಂದೇನಾಗ್ತೀವಿ ನಾವು? ವಿಚಿತ್ರವನ್ನು ನೆನಪು ಮಾಡ್ತಾ 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 ಸಮಾನ ಆಗಿಬಿಡ್ತೀವಿ. ಬ್ರಹ್ಮ ಬಾಬಾ ಆದ್ರಲ್ಲ, ಸಮಾನ ಆಗಿಬಿಟ್ರು. ಬಾಬಾ ಹೇಳ್ತಾರೆ, इसलिए विचित्र के साथ चित्र और चार्टर याद आए. आज के दिन और भी कोई विशेष कार्य किया. सिर्फ याद में ही मगन थे कि याद के साथ और भी कुछ किया. ಬಾಬಾ ಕೇಳ್ತಾರೆ, ನೆನಪಿನ ಜೊತೆಗೆ ಮತ್ತಿನ್ನೇನಾದರೂ ವಿಶೇಷ ಕಾರ್ಯವನ್ನು ಮಾಡಿದ್ರು ಅಥವಾ ಕೇವಲ ನೆನಪಿನ ಮಗನ ಅವಸ್ಥಾದಲ್ಲೇ ಇದ್ರೇನು? ಕುಚ್ ಕಿಯಾ, ಏನಾರೇ ಮಾಡಿದ್ರೇನು? ವಿಕರ್ಮ ವಿನಾಶ್. ಎಷ್ಟೆಷ್ಟು ನಾವು ವಿಚಿತ್ರವನ್ನು ನೆನಪು ಮಾಡ್ತಾ 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 ಹೋಗ್ತೀವೋ ನಮ್ಮದು ವಿಕರ್ಮಗಳೇನಾಗ್ತವೆ? ವಿನಾಶ ಆಗ್ತವೆ. ಯಹ ತೋ ಯಾದ್ ಕಾ ಪರಿಣಾಮ ಹೇ. ನೆನಪಿನ ಪರಿಣಾಮ ಏನು? ವಿಕರ್ಮಗಳ ವಿನಾಶ. ಅವ್ರ ವಿಶೇಷ ಕ್ಯಾ ಕರ್ತವ್ಯ ಕಿಯಾ. ಮತ್ತೇನು ವಿಶೇಷ ಕರ್ತವ್ಯ ಮಾಡಿದ್ರಿ? ಪೂರಾ 1 ವರ್ಷ ಅಪ್ನಾ ಚಾರ್ಟ್ ದೇಖೋ. 1 ವರ್ಷ ಆತಲ್ಲ ಇವತ್ತೇ. 1 ವರ್ಷ ಒಳಗೆ ಏನೇನು ಮಾಡಿರಿ ನಿಮ್ಮ ಚಾರ್ಟನ್ನು ಚೆಕ್ ಮಾಡ್ಕೊಳ್ಳಿ. ಬಾಬಾ ಹೇಳ್ತಾರೆ, ಇಸ್ ಅವ್ಯಕ್ತಿ ಪಢಾಯಿ, ಇಸ್ ಅವ್ಯಕ್ತ ಸ್ನೇಹ और सहयोग की रिजल्ट ಚೆಕ್ ಕಿ. ಇಲ್ಲಿ ತನ ಏನಿತ್ತು? ಸಾಕಾರಿ ಸ್ನೇಹ ಇತ್ತು. ಇಡೀ 1 ವರ್ಷದಲ್ಲಿ ಏನಾಯಿತು? ಅವ್ಯಕ್ತ ಸ್ನೇಹ ಇತ್ತು, ಅವ್ಯಕ್ತ ಸಹಯೋಗ ಇತ್ತು. ಬಾಬಾ ಹೇಳ್ತಾರೆ, इस ಅವ್ಯಕ್ತ ಸ್ನೇಹ और सहयोग का 12 मास का पेपर क्या है. ಚೆಕಿಂಗ್ ಕಿ. 12 ತಿಂಗಳಾಯ್ತಲ್ಲ ಇದು ಅವ್ಯಕ್ತ ಮಾಸ್. ಏನಾರು ಪೇಪರ್ ಬಂತೇನು? ಪೇಪರ್ ಕ್ಯಾ ಹೇ? ಚೆಕ್ಕಿಂಗ್ ಮಾಡ್ಕೊಂಡ್ರೇನು? ಚೆಕ್ಕಿಂಗ್ करने के बाद ही अपने ऊपर अधिक अटेंशन रख सकते हैं. ಕ್ಷಣಕ್ಕೂ ಏನಿರ್ಬೇಕು? ನಮ್ಮದು ಚೆಕ್ಕಿಂಗ್ ಇರಬೇಕು. ಎಷ್ಟೆಷ್ಟು ಚೆಕ್ಕಿಂಗ್ ಮಾಡ್ತೀರೋ ಅಷ್ಟು ಏನಿರ್ತದೆ? ಅಟೆನ್ಷನ್ ಇರ್ತದೆ. तो आज के दिन स्वयं ही अपना पेपर ಚೆಕ್ करना. ಇವತ್ತು ನಿಮ್ಮ ಪೇಪರನ್ನು ಚೆಕ್ ಮಾಡ್ಕೊಳ್ಳಿ. व्यक्त भाव से अव्यक्त भाव में कहाँ तक आगे बढ़े.
ವ್ಯಕ್ತದಲ್ಲಿ ಇದ್ದುಕೊಂಡು ಅವ್ಯಕ್ತದ ಸ್ಥಿತಿವರೆಗೆ ಎಲ್ಲಿ ತನಕ ಬಂದಿದ್ದೀರಾ? ಯಹ ಚೆಕ್ಕಿಂಗ್ ಕರ್ನಿ ಹೈ. ನಾನೆಷ್ಟು ಅವ್ಯಕ್ತ ಸ್ಥಿತಿನಲ್ಲಿ ಇದ್ದೆ ಚೆಕ್ ಮಾಡ್ಕೊಳ್ಳಿ. अगर अव्यक्ति स्थिति बढ़ी है तो अपने चलन में भी अलौकिक होंगे. ನೀವು ಅವ್ಯಕ್ತ ಸ್ಥಿತಿಯಲ್ಲಿ ಅಭಿವೃದ್ಧಿ ಆಗಿದ್ದರೆ, ಮುಂದಕ್ಕೆ ಬಂದಿದ್ರೆ, ಹೆಚ್ಚಿತ್ತು ಅಂದರೆ ತಮ್ಮ ಚಲನಗಳು ಏನಾಗಿರ್ತವೆ? ಅಲೌಕಿಕ ಆಗಿರ್ತದೆ ಅಂತ ಹೇಳ್ತಾರೆ ಬಾಬಾ. इस लोक में रहते अलौकिक कहाँ तक बने हों. ವ್ಯಕ್ತ ಲೋಕದಲ್ಲಿ ಇದ್ಕೊಂಡು ಅವ್ಯಕ್ತ ಲೋಕದಲ್ಲಿ ಎಲ್ಲಿ ತನಕ ಬಂದಿದ್ದೀರಾ? ಯಹ ಚಕ್ರನ ಹೇ. ಯಾವಾಗಲೂ ಚೆಕ್ ಮಾಡ್ತಿರಬೇಕು. ಇಸ್ ವರ್ಷ ಮೇ ಪೆಹಲಿ ಪರೀಕ್ಷಾ ಕೌನ್ಸಿ ಹೇ. ಈ ವರ್ಷದಲ್ಲಿ ಮೊದಲನೇ ಪರೀಕ್ಷೆ ಏನು ಅಂತ ಕೇಳ್ತಾರೆ ಬಾಬಾ. इस निश्चय की परीक्षा में हर एक ने कितने कितने मार्क्स ली. ನಿಶ್ಚಯದ ಪರೀಕ್ಷೆ ಅಲ್ಲಿ ಆ ಟೈಮ್ನಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು. ಏನು ಸಮಸ್ಯೆ ಆಗಿತ್ತು ಅಂತಂದರೆ, ಬ್ರಹ್ಮ ಬಾಬಾ ಬಾಪ್ ಸಮಾನ ಆಗಿಬಿಟ್ರು. ಎಲ್ಲಿ ಹೋದರು? ಬ್ರಹ್ಮ ಬಾಪ್ ಸಮಾನ ಆಗಿ ಎಲ್ಲಿ ಹೋದರು? ಪರಮಧಾಮಕ್ಕೂ ಹೋಗಲಿಲ್ಲ, ಜನ್ಮಾನು ತಗೊಳ್ಳಿಲ್ಲ. ಈ ಸಂಶಯದಲ್ಲಿ ಬಂದುಬಿಟ್ಟಿದ್ರಲ್ಲ. ಭಾಳಷ್ಟು ಜನ ಒಪ್ತಾನೇ ಇರಲಿಲ್ಲಂತ, ಗೊತ್ತೇ ಆಗ್ತಿರ್ಲಿಲ್ಲಂತ. ಏನು ಆ ಸಂಶಯದಲ್ಲಿ ಇದ್ರು. ಅದಕ್ಕೆ ಹೇಳ್ತಾರೆ ಬಾಬಾ, ಈಗ ನಿಮಗೆ ನಿಶ್ಚಯ ಆಯ್ತಿಲ್ಲೋ? ಬ್ರಹ್ಮ ಬಾಬಾ ಸೂಕ್ಷ್ಮದಲ್ಲಿ ಇದ್ಕೊಂಡು ಇಬ್ಬರು ಒಟ್ಟಿಗೆ ಸೇರಿ ಒಂದೇ ಆಗಿ ಮತ್ತೆ ಏನು ಮಾಡ್ತಿದ್ದಾರೆ? ಅವ್ಯಕ್ತ ಪಾಲನ ಕೊಡ್ತಿದ್ದಾರೆ ಅನ್ನೋದರಲ್ಲಿ ಭಾಳಷ್ಟು ಜನರಿಗೆ ಏನಿತ್ತು? ಸಂಶಯ ಇತ್ತು ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ನಿಶ್ಚಯ ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿರಿ? ವಹ ಅಪನೆ ಆಪ್ಕೋ ಜಾನ್ತೆ ಹೇ. ನಿಮಗೆ ಗೊತ್ತಿದೆಯಾ? ನಿಶ್ಚಯಕ್ಕೆ ಪರೀಕ್ಷಾ ತೋ ಹೋಗೈ. ಇಡೀ ವರ್ಷ ಏನಾಗಿತ್ತು? ನಿಶ್ಚಯದ ಪರೀಕ್ಷೆನೇ ಇತ್ತು ಭಾಳಷ್ಟು ಜನಗೆ. ಏನು ಮಾಡಬೇಕು, ಹೆಂಗೆ ಬ್ರಹ್ಮ ಬಾಬಾ ಬರ್ತಾರೆ, ಹೆಂಗೆ ಪಾಲನ ಮಾಡ್ತಾರೆ, ಏನು ಹೇಳ್ತಾರೆ ಬಾಬಾ, ಸೂಕ್ಷ್ಮತನಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, वह अपने आप को जानते हैं. निश्चय की परीक्षा तो हो गई, अब कौन सी परीक्षा होनी है? ಈಗ ಯಾವ ಪರೀಕ್ಷೆ ಆಗಬೇಕು? ಈಗೂ ನಮಗದಲ್ಲ ಏನು? ಕೃಷ್ಣ ಹುಟ್ಟ್ಯಾನೋ ಹುಟ್ಟಿಲ್ಲೋ, ಒಬ್ರು ಹುಟ್ಟ್ಯಾನಂತಾರೆ, ಒಬ್ರು ಹುಟ್ಟಿಲ್ಲ ಅಂತಾರೆ. ಒಬ್ರು ಸತ್ಯುಗದ ಆದಿಗೆ ಬರ್ತಾನಂತ ಹೇಳ್ತಾರೆ, ಇನ್ನೊಬ್ಬರು ಅವನ ಪಟ್ಟಾಭಿಷೇಕದಿಂದನೇ ಸತ್ಯುಗ ಆದಿ ಶುರುವಾಗ್ತದಂತ ಒಬ್ಬರು ಹೇಳ್ತಾರೆ. ಇನ್ನೂ ಏನಿದೆ? ಈ ಥರ ಎಲ್ಲ ಏನಿದಾವೆ? ಸಂಶಯ ಇದಾವಲ್ಲ. ಈಗ ಅಲ್ಲಿ ಅವಾಗ ಎಷ್ಟು ಸಂಶಯ ಇರಬಾರ್ದು. ಈಗಂತೂ ಬಾಬಾ ಅವ್ಯಕ್ತ ಮುರಳಿನಲ್ಲಿ ಎಲ್ಲ ಸ್ಪಷ್ಟ ಮಾಡಿದರು. ಆವಾಗ ಇನ್ನೂ ಸ್ಟಾರ್ಟಿಂಗ್ ಇತ್ತಲ್ಲ ಅದು. अब कौन सी परीक्षा होनी है? परीक्षा का मालूम होते भी फेल हो जाते हैं. ಇನ್ನು ಈಗ ಯಾವ ಪರೀಕ್ಷೆ ತಗೋಬೇಕು? ಪರೀಕ್ಷೆ ಗೊತ್ತಾದ ಕೂಡಲೇ ಏನು ಮಾಡ್ತೀರಾ? ಫೇಲ್ ಆಗಿಬಿಡ್ತೀರಾ. कोई के लिए यह बड़ा पेपर है, लेकिन कोई का बड़ा पेपर होना है. ಬಾಬಾ ಹೇಳ್ತಾರೆ, ಕೆಲವ್ರಿಗೆ ಎಕ್ಸಾಮ್ ದೊಡ್ಡದಿದೆ, ಇನ್ನೂ ಕೆಲವ್ರಿಗೆ ಭಾಳ ದೊಡ್ಡದು ಬರೋದಿದೆ. जैसे इस पेपर में निश्चय की परीक्षा हुई, वैसे ही अब कौन सा पेपर होना है. ಈಗ ಅವರೆಲ್ಲ ನಿಶ್ಚಯದ ಪರೀಕ್ಷೆನಲ್ಲಿ ಏನಾಗ್ಬಿಟ್ರು? ಪಾಸ್ ಆಗಿಬಿಟ್ರು. ಇನ್ನು ಮುಂದಿನ ಯಾವ ಪೇಪರ್ ಬರ್ತದೆ? ಬಾಬಾ ಹೇಳ್ತಾರೆ, व्यक्त में भी अब भी सहारा है. व्यक्त में भी अब भी सहारा है. जैसे पहले भी निमित्त बना हुआ साकार तन सहारा था, वैसे ही अब भी ड्रामा में निमित्त बने हुए साकार में सहारा है. ಬಾಬಾ ಹೇಳ್ತಾರೆ, ಸಹಾರ ಅಂದರೆ ಪಾಲನೆ ಮಾಡೋದು, ಆಸರೆ. ಬಾಬಾ ಏನು ಮಾಡಿದ್ರು? ಎಲ್ಲ ಮಕ್ಕಳಿಗೆ ಸಹಾರ ಆಗಿದ್ರಲ್ಲ, ವ್ಯಕ್ತದಲ್ಲಿ ಸಹಾರ ಆಗಿದ್ದರು. ಹೇಗೆ ಮೊದಲೇನೂ ಕೂಡ ಈ ಸಹಯೋಗ ಅಂದರೆ ಪಾಲನೆ ಮಾಡೋಕ್ಕೆ ನಿಮಿತ್ತ ಆಗಿದ್ದರು ಸಾಕಾರದಲ್ಲಿ, ಸಾಕಾರ ತನ್ ಸಹಾರಥ. ಹಾಗೆಯೇ ನಾಟಕದಲ್ಲಿ ಈಗಲೂ ಕೆಲವರು ನಿಮಿತ್ತಾಗಿ ಏನು ಮಾಡ್ತಿದ್ದಾರೆ? ಸಹಾರ ಕೊಡ್ತಿದ್ದಾರೆ. ಯಾರು ಕೊಟ್ಟರು ಸಹಾರ? ಪ್ರಕಾಶ್ ಮಣಿ ದಾದಿ, ಇನ್ನೊಬ್ರು ದೀದಿ ಮನಮೋಹಿನಿ, ಅವರಿಬ್ಬರನ್ನ ಬಾಬಾ, ದೀದಿ ಮನಮೋಹಿನಿ ಅಲ್ಲ ಅವ್ರು ಯಾರು? ಪ್ರಕಾಶ್ ಮಣಿ ದಾದಿ ಬಾಂಬೆಗಿದ್ರಂತ ಅವಾಗ ಫಸ್ಟ್.
ಬಾಬನ ಜೊತೆ ಇದ್ದವ್ರು ಅಂತಂದರೆ ಹೆಚ್ಚು ಮನ್ಮೋಹಿನಿ ದಾದಿ. ಅದೇ ಬಾಬಾ ಶರೀರ ಬಿಡೋ ಟೈಮಿಗೆ ಆಮೇಲೆ ಪ್ರಕಾಶ್ಮಣಿ ದಾದಿ ಬಂದ್ರಂತ. ಗಾಮದೇವಿ ಒಳಗಿದ್ರಂತ, ಬಾಂಬೆದೊಳಗಿದ್ರಂತ ಮೊದಲು ಪ್ರಕಾಶ್ಮಣಿ ದಾದಿ. ಹೆಚ್ಚು ಯಾವಾಗ ಮಮ್ಮ 1965ನಲ್ಲಿ ಹೋದ್ರಲ್ಲ, ಆವಾಗಿಂದ ಮೋಹಿನಿ ದಾದಿನೇ ಹೆಚ್ಚು ಅವ್ರ ಜೊತೆ ಇದ್ದಿದ್ದು. ಆಮೇಲೆ ಇವ್ರು ಬಂದರು. ಇವರಿಗೆಲ್ಲ ಬ್ರಹ್ಮ ಬಾಬಾ ಏನು ಮಾಡಿದ್ರು, ಪ್ರಕಾಶ್ಮಣಿ ದಾದಿ ಕೈಯಲ್ಲಿ ಕೈ ಇಟ್ಟು ಸಂಪೂರ್ಣ ತಮ್ಮ ಶಕ್ತಿಯನ್ನೆಲ್ಲ ವಿಲ್ ಮಾಡಿದ್ರು. ಆವಾಗ ಇವರಿಬ್ಬರು ಸೇರ್ಕೊಂಡು ಏನು ಮಾಡಿದರು, ಎಲ್ಲರಿಗೂ ಸಹಾರ ಆದರು. ಹೆಂಗೆ ಬ್ರಹ್ಮ ಬಾಬಾ ಸಾಕಾರದಲ್ಲಿ ಪಾಲನೆ ಮಾಡಿದರು, ಹಂಗೆ ಇಬ್ಬರು ಕೂಡ ಏನಾದರೂ ನಿಮಿತ್ತ ಆದರು. ಅದನ್ನು ಹೇಳ್ತಾರೆ ಬಾಬಾ, ಪಹಲೆ ಭೀ ನಿಮಿತ್ತ ಹಿ ಥೇ ಅಬ್ ಭೀ ನಿಮಿತ್ತ ಹೈ, ಯಹ ಪೂರೆ ಪರಿವಾರ ಕಾ ಸಾಕಾರ ಸಹಾರಾ ಬಹುತ್ ಶ್ರೇಷ್ಠ ಹೈ. ಅವ್ಯಕ್ತ ಮೇ ತೋ ಸಾಥ್ ಹೇ ಹಿ. ಬ್ರಹ್ಮ ಬಾಬಾ ಅವ್ಯಕ್ತ ಆದರೂ ಸಹಿತ ಮತ್ತೆ ಮತ್ತೆ ಬಂದು ಏನು ಮಾಡ್ತಾರೆ ಬಾಬಾ, ಪಾಲನೆ ಮಾಡ್ತಾರೆ. ಅವ್ಯಕ್ತ ಮೇ ತೋ ಸಾಥ್ ಹೇ ಹಿ, ಜಿತನಾ ಸ್ನೇಹ ಹೋತಾ ಹೈ ಉತನಾ ಸಹಯೋಗ ಭೀ ಮಿಲ್ತಾ ಹೈ. ಬಾಬಾಗೆ ನಾವು ಎಷ್ಟು ಸ್ನೇಹಿ ಆಗ್ತೀವೋ ಅಷ್ಟು ನಮಗೇನು ಸಿಗ್ತದೆ, ಸಹಯೋಗ ಸಿಗ್ತದೆ. ಸ್ನೇಹ ಕಿ ಕಮಿ ಕೆ ಕಾರಣ ಸಹಯೋಗ ಭೀ ಕಮ್ ಮಿಲ್ತಾ ಹೈ. ನಮಗೆ ಸಹಯೋಗ ಕಡಿಮೆ ಸಿಗ್ತದೆ. ಇದರ ಅರ್ಥ ಏನು, ನಾವು ಬಾಬನ ಜೊತೆ ಬಹಳಷ್ಟು ಸಂಪೂರ್ಣ ಸ್ನೇಹ ಇಲ್ಲ ಅಂತ ಅರ್ಥ. साकार से स्नेह अर्थात सारे सिजरे से स्नेह. साकार अकेला नहीं है. प्रजापिता ब्रह्मा तो उनके साथ परिवार है. ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬಾ ಒಬ್ಬರೇ ಸಾಕಾರ ಅಂತಲ್ಲ, ಇಡೀ ಪರಿವಾರನೇ ಏನಾಗಿದೆ, ಬ್ರಾಹ್ಮಣ ಪರಿವಾರನೇ ಏನಾಗಿದೆ, ಸಹಯೋಗಿ ಇದೆ, ಸ್ನೇಹಿ ಇದೆ ಅಂತಾರೆ ಬಾಬಾ. प्रजापिता ब्रह्मा तो उनके साथ परिवार है. माला के मन के हो न, ಒಂದೇ ಇರ್ತದೆ ನಮ್ಮ ಮಣಿ ಮಾಲೆನ. ಅದಕ್ಕೆ ಹೇಳ್ತಾರೆ ಬಾಬಾ, माला में अकेला मन का नहीं होता. माला में एक ही याद के सूत्र में स्नेह में परिवार समाया हुआ है. ಮಾಲಾ ಅಂತಂದ್ರೆ ಒಬ್ಬ ತಂದೆಯ ನೆನಪಿನ ಸೂತ್ರದಲ್ಲಿ ಇಡೀ ಪರಿವಾರ ಏನಾಗಿದೆ, ಸಮಾವೇಶ ಆಗಿದೆ. तो यह जैसे माला में स्नेह के सूत्र में पिरोए हुए हैं, ಹೇಗೆ ಮಾಲೆನಲ್ಲಿ ಸ್ನೇಹದ ಸೂತ್ರದಲ್ಲಿ ತಿರುಗಿಸಲಾಗಿದೆಯೋ ಹಾಗೆ ದೈವಿ ಕುಲ್ ತೋ ಭವಿಷ್ಯ ಮೇ ಹೇ, ಇಸ್ ಬ್ರಾಹ್ಮಣ ಕುಲ್ ಕಾ ಬಹುತ್ ಮಹತ್ವ ಹೇ. ದೇವತಾ ದೈವಿ ಕುಲ ಅದು ಮುಂದೆ ಬರ್ತದೆ, ಆದರೆ ಸದ್ಯದಲ್ಲಿ ಬ್ರಾಹ್ಮಣ ಕುಲದವರಿದ್ರಲ್ಲ, ಇದ್ರದ್ದು ಬಹಳ ಮಹತ್ವ ಇದೆ. जितना जितना ब्राह्मण कुल से स्नेह और समीपता होगी उतना ही दैवी राज्य में समीपता होगी. ಮೊನ್ನೆ ಹೇಳಿದ್ರಲ್ಲ ಬಾಬಾ, ನೀವು ವಿಷ್ಣು ಮತ್ತು ಲಕ್ಷ್ಮೀನ ಜೊತೆ ಸಮೀಪ ಹೆಂಗೆ ಬರ್ತೀರಿ ಅಂತಂದರೆ ಹೇಳಿದ್ರಲ್ಲ ಬಾಬಾ, ಮೊನ್ನೆ ಹೇಳಿದ್ರು, ರಾಜ ಹೆಂಗಾಗ್ತೀರಿ ಏನು ಅಂತ. ಎಷ್ಟೆಷ್ಟು ನಾವು ಇಲ್ಲಿ ಎಲ್ಲರ ಸಂಬಂಧದಲ್ಲಿ ಬರ್ತೀವೋ ಅಷ್ಟು ನಾವು ಅಲ್ಲಿ ಏನಾಗ್ತೀವಿ, ರಾಜ್ಯದ ಸಮೀಪದಲ್ಲಿ ಬರ್ತೀವಿ. ಸಾಕಾರ ಮೇ ಕ್ಯಾ ಸಬೂತ್ ದೇಖಾ, ಇದನ್ನು ಬಾಬಾ ಸಾಕಾರದಲ್ಲಿ ಸಬೂತ್ ಪ್ರೂಫ್ ಮಾಡಿ ತೋರಿಸಿದ್ರು. ಬಾಪ್ ದಾದಾ ಕಿಸ್ಕೋ ಆಗೆ ರಖತೆ ಹೇ, ಬಾಪ್ ದಾದಾ ಯಾರನ್ನು ಮುಂದಿಡ್ತಾರೆ, ಬಚ್ಚೋಂ ಕೋ. ಕ್ಯೋಂಕಿ ಬಚ್ಚೋಂ ಕೆ ಬಿನಾ ಮಾ ಬಾಪ್ ಕಾ ನಾಮ್ ಬಾಲಾ ನಹೀ ಹೋ ಸಕ್ತಾ. ಮಕ್ಕಳು ಯಾಕೆ ಬೇಕಂತಾರೆ, ತಂದೆ ತಾಯಿ ಪ್ರಸಿದ್ಧಿ ಮಾಡೋರು ಯಾರು, ಮಕ್ಕಳಲ್ಲ. ನಾನೇ ಮುಂದೆ ಹೋಗ್ತೀನಿ ಅಂತಂದ್ರೆ ಮಕ್ಕಳು ಮುಂದಿದ್ದಾಗೆ ತಂದೆ ತಾಯಿಗಳ ಹೆಸರು ಪ್ರಸಿದ್ಧಿ ಆಗ್ತದೆ ಅಂತಾರೆ ಬಾಬಾ. तो जैसे साकार में कर्म करके दिखाया वही फॉलो करना है. ಹೇಗೆ ಬ್ರಹ್ಮ ಬಾಬಾ ಸಾಕಾರದಲ್ಲಿ ಕರ್ಮ ಮಾಡಿದ್ರೋ ಅದನ್ನೇ ನಾವು ಫಾಲೋ ಮಾಡಬೇಕು. ಯಹಾ ಪೇಪರ್ ಪೆಹಲೆ ಹಿ ಸುನಾಯಾ ಜಾತಾ ಹೈ, ಇಲ್ಲಿ ಮೊದಲನೇ ಪೇಪರ್ ಬರ್ತೈತಿ ಅಂತ ಹೇಳ್ತಾರೆ. ನಿಶ್ಚಯ ಕಾ ಪೇಪರ್ ತೋ ಹುವಾ. ಬಾಬಾ ಏನು ಮಾಡಿದ್ರು, ಎಲ್ಲರಿಗೂ ಎಷ್ಟು ಮುರಳಿ, ಒಂದು ವರ್ಷದಲ್ಲಿ 44 ಮುರಳಿ ಅದು ಅವ್ಯಕ್ತ ಮುರಳಿ 69 ಒಳಗೆ. ಆ 44 ಅವ್ಯಕ್ತ ಮುರಳಿನಲ್ಲಿ ಬಾಬಾ ಎಲ್ಲ ಆತ್ಮಗಳನ್ನು ಕಟ್ಟದು ಏನು ಮಾಡಿದ್ರು, ಸಂಶಯದಿಂದ ಹೊರಗೆ ತಗೊಂಡು ಬಂದು ನಿಶ್ಚಯ ಮಾಡಿಸಿದ್ರಲ್ಲ.
ಆ ಪೇಪರ್ ಮುಗೀತಂತಾರೆ ಬಾಬಾ. ಲೇಕಿನ್ ಅಬ್ ಪೇಪರ್ ಹೋನಾ ಹೈ ಹರ್ ಏಕ್ ಕೆ ಸ್ನೇಹ ಸಹಯೋಗ ಅವ್ರ ಶಕ್ತಿ ಕಾ. ಈಗ ಪೇಪರ್ ಯಾವ್ದು ಬರ್ತದೆ ಅಂತ ಹೇಳಿದ್ರೆ ಬಾಬಾ, ಸ್ನೇಹದ ಪೇಪರ್. ಸಹಯೋಗ ಎಷ್ಟು ಕೊಡ್ತೀರಾ, ನಿಮ್ಮ ಹತ್ರ ಶಕ್ತಿ ಎಷ್ಟಿದೆ ಅದನ್ನೆಲ್ಲ ತೋರಿಸ್ಬೇಕಾಗ್ತದೆ. अब वह समय नज़दीक आ रहा है जिसमें आपका भी कल्प पहले वाला चित्र प्रत्यक्ष होना है. ಬಾಬಾ ಹೇಳ್ತಾರೆ, ಆ ಪೇಪರ್ನಲ್ಲಿ ಸಮಯ ಸಮೀಪ ಬರ್ತಿದೆ. ಅದಕ್ಕೆ ಆ ಪೇಪರ್ನಲ್ಲಿ ಏನು ಮಾಡಬೇಕು, ಕಲ್ಪದ ಮೊದಲಿಗೂ ಹೇಗೆ ಪ್ರತ್ಯಕ್ಷ ಆಯಿತೋ ಈಗನೂ ಪ್ರತ್ಯಕ್ಷ ಆಗ್ತದೆ. ಅನೇಕ ಪ್ರಕಾರ ಕಿ ಸಮಸ್ಯಾओं को परिवर्तन के लिए उंगली देनी है. ಬಾಬಾ ಹೇಳ್ತಾರೆ, ಬಹಳಷ್ಟು ಪ್ರಕಾರದ ಸಮಸ್ಯೆಗಳು ಬರ್ತಾವೆ, ಅದನ್ನು ಪರಿವರ್ತನೆ ಮಾಡಬೇಕು ಅಂತಂದರೆ ನಿಮ್ಮ ಎಲ್ಲರದ್ದು ಒಂದೊಂದು ಬೆರಳುಗಳು ಸಹಯೋಗ ಬೇಕು. कलयुगी पहाड़ तो पार होना ही है, लेकिन इस वर्ष में मन की समस्याएं, तन की समस्याएं, वायुमंडल की समस्याएं, सर्व समस्याओं के पहाड़ को स्नेह और सहयोग की अंगुली देनी है. ಬಾಬಾ ಅಡ್ವಾನ್ಸ್ ಹೇಳಿದರು ಏನೇನು ಪೇಪರ್ ಬರ್ತಾವೆ. ಮನಸ್ಸಿನ ಪೇಪರ್ ಬರ್ತದೆ, ವಾಯುಮಂಡಲ್ ಪೇಪರ್ ಬರ್ತದೆ, ಅನೇಕ ಥರದ ಎಂಥ ಪೇಪರ್ ಬರ್ತದಂತೆ, ಪರ್ವತದ ಪೇಪರೇ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಅಷ್ಟು ದೊಡ್ಡ ಪರೀಕ್ಷೆಗಳು ಬರ್ತಾವೆ. ಆವಾಗ ನೀವೇನು ಮಾಡಬೇಕಾಗ್ತದೆ, ಪ್ರತಿಯೊಬ್ಬರು ಒಂದೊಂದು ಬೆರಳನ್ನು ಸಹಯೋಗ ಕೊಡಬೇಕು. ತನ್ಕಿ ಸಮಸ್ಯೆ ಭೀ ಆಣಿ ಹೇ. ತನ್ಕಿ ಸಮಸ್ಯೆ ನೋಡ್ರಿ, ಎಲ್ಲರಿಗೂ ದೇಹದ ಸಮಸ್ಯೆಗಳು ಬರ್ತಾವೆ. ಬಾಬಾ ಹೇಳ್ತಾರೆ, लौकिक संबंध में तो पास हो गए, लेकिन यह जो अलौकिक संबंध है उस संबंध द्वारा भी छोटी मोटी समस्याएं आएगी. ಲೌಕಿಕ ಸಂಬಂಧದಲ್ಲಿ ಅಂತಂದ್ರೇನು, ಅದನ್ನಂತೂ ಎಲ್ಲ ಬಿಟ್ಟು ಇಲ್ಲಿ ಬಂದು ಏನಾಗಿದ್ದೀರಾ, ಸಮರ್ಪಣಾಗಿದ್ದೀರಾ. ಇನ್ನು ಇಲ್ಲೇ ಬರ್ತಾವು ಅಂತ ಹೇಳ್ತಾರೆ ಬಾಬಾ. ಇಲ್ಲೇನು ಸಣ್ಣ ಸಣ್ಣದು ಸಮಸ್ಯೆಗಳು ಬರ್ತಾವೆ. ಬಾಬಾ ಹೇಳ್ತಾರೆ, ಲೇಕಿನ್ ಯಹ ಸಮಸ್ಯೆ ಸಭಿ ಪೇಪರ್ ಸಮಜ್ನಾ, ಯಹ ಪ್ರಾಕ್ಟಿಕಲ್ ಬಾತೆ ನಹಿ ಸಮಜ್ನಾ, ಯಹ ಪೇಪರ್ ಸಮಜ್ನಾ. ಬಾಬಾ ಹೇಳ್ತಾರೆ, ಇದು ಸಮಸ್ಯೆ ಅಂತ ಅನ್ಕೋಬೇಡ್ರಿ, ಇದೊಂದೇನಿದೆ ಪೇಪರ್ ಅಂತ ತಿಳ್ಕೊಳ್ಳಿ. यह पेपर समझना, अगर पेपर समझ कर उनको पास करेंगे तो पास हो जाएंगे. ಸಮಸ್ಯೆ ಅಂತ ಬಿಟ್ಟು ಪೇಪರ್ ಅಂತ ತಿಳ್ಕೊಂಡ್ರೆ ಅಂದ್ರೆ ನೀವೇನಾಗ್ಬಿಡ್ತೀರಾ, ಪಾಸ್ ಆಗಿಬಿಡ್ತೀರಾ. ಅಭಿ ದೇಖ್ನಾ ಹೇ ಪೇಪರ್ ಔಟ್ ಹೋತೆ ಭಿ ಕಿತನೆ ಪಾಸ್ ಹೋತೆ ಹೇ. ಪೇಪರ್ ಔಟ್ ಮಾಡಿದ್ದೀನಿ ನಾನು, ಕ್ವಶನ್ಸ್ ಏನಾಗಿದೆ ಔಟ್. ಏನು ಕ್ವಶನ್ಸ್ ಬರ್ತಾವೆ ಅಂತ ಹೇಳಿದ್ರು ಬಾಬಾ, ತನ್ಕಿ ಸಮಸ್ಯೆ, ಸಂಬಂಧಕ್ಕೆ ಸಮಸ್ಯೆ, ವಾಯುಮಂಡಲಕ್ಕೆ ಸಮಸ್ಯೆ ಬಂದೇ ಬರ್ತವೆ. ಬಂದಾಗ ನೀವು ಹೆಂಗಿರಬೇಕು, ಅದನ್ನು ಈಗ ಏನಾಗಬೇಕು, ತಯಾರಾಗಬೇಕು. ಈ ಸಮಯ ಅಪನೆ ಮೇ ವಿಲ್ ಪವರ್ ಧಾರಣ ಕರ್ನಾ ಹೈ. ಉತ್ತರ ಏನದಕ್ಕೆ, ಉತ್ತರನೂ ಹೇಳ್ತಾರೆ ಬಾಬಾ. ಪ್ರಶ್ನೆನೂ ಹೇಳಿದರು, ಅದಕ್ಕೆ ಉತ್ತರನೂ ಕೊಡ್ತಿದ್ದಾರೆ. ಏನು ಉತ್ತರ, ವಿಲ್ ಪವರ್ ಹೆಚ್ಚಿರಬೇಕು ಅಂತ ಹೇಳ್ತಾರೆ ಬಾಬಾ. ಅಭಿ ವಿಲ್ ಪವರ್ ನಹಿ ಆಯಿ ಹೈ, ಇನ್ನು ನಿಮಗೆ ಇಚ್ಛಾಶಕ್ತಿ ಕಮ್ಮಿ ಇದೆ. ಯಥಾಯೋಗ್ಯ ಯಥಾಶಕ್ತಿ ಪಾವರ್ ಹೈ. ವಿಲ್ ಪವರ್ ಕೈಸೆ ಆ ಸಕೇಗಿ, ವಿಲ್ ಪವರ್ ಬರಬೇಕು ಅಂದರೆ ಹೆಂಗೆ ಮಾಡಬೇಕು. ವಿಲ್ ಪವರ್ ಆನೆ ಕಾ ಸಾಧನ ಕೌನ್ ಸಾ ಹೈ, ವಿಲ್ ಪವರ್ ಕಿ ಕಮಿ ಕ್ಯೂ ಹೈ, ಉಸ್ಕೆ ಕಾರಣ ಕಾ ಪತಾ ಹೈ. ವಿಲ್ ಪವರ್ ಕಡಿಮೆ ಯಾಕಿದೆ, ಅದಕ್ಕೆ ಸಾಧನ ಏನು, ಪವರ್ ಕಮ್ಮಿ ಯಾಕಾಗ್ತದೆ, ಅದಕ್ಕೆ ಕಾರಣ ಏನು ಗೊತ್ತಾ. ಯಾದ್ ಕಿ ಕಮಿ ಭೀ ಕ್ಯೂ ಹೈ, ಮತ್ತು ಅದಕ್ಕೆ ಕಾರಣ ಸಿಕ್ಕಿರ್ಬೋದು ನಮಗೆ. ಏನು, ನೆನಪು ಮಾಡೋದು ಕಮ್ಮಿ ಅದ. ನೆನಪು ಮಾಡೋದು ಕಮ್ಮಿನೂ ಯಾಕೆ, ಬಾಪ್ನೇ ಸಾಕಾರ ಮೇ ಕರ್ಮ ಕರ್ಕೆ ದಿಖಾಯಾ ಹೈ. ಅದನ್ನು ಬಾಬಾ ಸಾಕಾರದಲ್ಲಿ ಕರ್ಮದಲ್ಲಿ ಮಾಡಿ ತೋರಿಸಿದ್ದಾರೆ. ವಿಲ್ ಪವರ್ ಕೈಸೆ ಆಯಿ, ವಿಲ್ ಪವರ್ ಹೆಂಗೆ ಬರಬೇಕು ಅನ್ನೋದು ಮಾಡಿ ತೋರಿಸಿದ್ದಾರೆ. ಪೆಹಲಾ ಪೆಹಲಾ ಕದಮ್ ಕೌನ್ ಸಾ ಉಠಾಯಾ. ಬಾಬಾ ಮೊದಲು ಯಾವ ಹೆಜ್ಜೆ ಇಟ್ಟರು ಅಂತ ಕೇಳ್ತಾರೆ ಬಾಬಾ. ಅಭಿ ಕುಚ್ ವಿಲ್ ಕರ್ ದಿಯಾ, ಸಭಿ ಕುಚ್, ಎಲ್ಲವನ್ನ ಏನು ಮಾಡಿದ್ರು, ವಿಲ್ ಮಾಡಿಬಿಟ್ರು. ವಿಲ್ ಕರ್ನೆ ಮೇ ದೇರಿ ತೋ ನಹಿ ಕಿ, ಏಕ್ ಮಾರ್ ಝಟ್, ಒಂದೇ ಏಟಿಗೆ ಏನು ಮಾಡಿದ್ರು, ವಿಲ್ ಮಾಡಿಬಿಟ್ರು ಬಾಬಾ ಎಲ್ಲ. ಜೋ ಭಿ ಬುರೆ ಹೇ ಅಂದರ್ ವ ಬಾಹರ್, ವ ಸಂಪೂರ್ಣ ವಿಲ್ ನಹಿ ಕಿ ಹೇ, ತಬ್ ತಕ್ ವಿಲ್ ಪವರ್ ಆ ನಹಿ ಸಕ್ತಿ. ಬಾಬಾ ಹೇಳ್ತಾರೆ, ಒಳಗಡೆ ಏನು ಕೆಟ್ಟದ್ದಿದೆಯೋ ಒಳ್ಳೇದಿದೆಯೋ ಎಲ್ಲವನ್ನ ಏನು ಮಾಡ್ಬೇಕಂತಾರೆ ಬಾಬಾ, ಸಂಪೂರ್ಣವಾಗಿ ಕೊಟ್ಟು ಬಿಡಬೇಕು ಅಂತ ಹೇಳ್ತಾರೆ ಬಾಬಾ.
विल पावर आ नहीं सकती, ಅಲ್ಲಿ ತನಕ ವಿಲ್ पावर ಬರೋದಿಲ್ಲ. साकार ने कुछ सोचा क्या कि कैसे होगा क्या होगा, यह कब सोचा. ಸಾಕಾರದಲ್ಲಿ ಏನಾರು ಯೋಚನೆ ಮಾಡಿದ್ರೇನು, ಹೆಂಗಾಗ್ತದೆ ಏನಾಗ್ತದೆ. अगर कोई सोच सोच कर विल करता है तो उसका इतना फल नहीं मिलता. ನಾವೆಲ್ಲ ಕೊಟ್ಟು ಬಳಕೆ ಮುಂದೆ ಹೆಂಗೆ, ನನ್ನ ಪರಿಸ್ಥಿತಿ ಏನು, ಹೀಗೆಲ್ಲ ಯೋಚನೆ ಮಾಡಿದ್ರೆ ಆವಾಗ ನಿಮಗೆ ಫಲ ಸಿಗೋದಿಲ್ಲ. ಜೈಸೆ ಝಾಟ್ಕು और बिगर झाटकू का फर्क होता है. ಹೇಳಿದ ತಕ್ಷಣ ಕೊಟ್ಬಿಡೋದಕ್ಕೂ ವಿಚಾರ ಮಾಡಿಕೊಡೋದಕ್ಕೂ ವ್ಯತ್ಯಾಸ ಇದೆ. पहले स्वीकार कौन होता है, जो पहले स्वीकार होता है उनको नंबर 1 की ಶಕ್ತಿ मिलती है. ಹೇಳಿದ ತಕ್ಷಣ ಯಾರು ಮಾಡ್ತಾರೋ ಅವ್ರಿಗೇನು ಸಿಗ್ತದೆ, ಶಕ್ತಿ ಸಿಗ್ತದೆ, नंबर 1 ಶಕ್ತಿ. जो पहले स्वीकार नहीं होते उनको शक्ति भी इतनी प्राप्त नहीं होती है. इस बात पर सोचना. बाप दादा वर्तमान के साथ भविष्य भी जानता है, तो भविष्य कर्म बंधन की रस्सियों को काटना अपना कर्तव्य है. ಅದಕ್ಕೆ ಬಾಬಾ ಹೇಳ್ತಾರೆ, ಭವಿಷ್ಯದ ಬಾಬಾ ಗೊತ್ತಾಗ್ತದೆ, ಭವಿಷ್ಯದಲ್ಲಿ ಏನು ಕರ್ಮ ಬಂಧನ ಬರ್ತದೋ ಆ ಹಗ್ಗನ್ನು ಈಗ ಏನು ಮಾಡಬೇಕು, ಕತ್ತರಿಸ್ಕೋಬೇಕು. अगर कोई भी रस्सी टूटी हुई नहीं होती है तो मन की खींचावट होती रहती है. ಎಲ್ಲ ಬಂಧನಗಳನ್ನು ನೀವು ಕಟ್ ಮಾಡ್ಕೊಳ್ಳಿಲ್ಲ ಅಂದರೆ ಮನಸ್ಸು ಆವಾಗ ಏನು ಮಾಡ್ತದೆ, ಆ ಕಡೆ ಎಳೀತದೆ. इसलिए रस्सियाँ कटवाने के लिए ठहरे हैं. रस्सियाँ अगर टूटी हुई है तो फिर कोई रुक सकता है. ಹಗ್ಗ ಎಲ್ಲ ಕಡೆಯಿಂದ ಹಗ್ಗ ನಾವು ಕಳಿಸ್ಕೊಂಡ್ವಿ ಅಂತಂದರೆ ನಾವೆಲ್ಲೂ ನಿಲ್ಲೋದಿಲ್ಲ. छूटा हुआ कब कोई भी बंधन में रुक नहीं सकता. ಯಾರೋ ಯಾವ ಬಂಧನದಲ್ಲಿನೂ ಸಿಕ್ಕಾಕೊಳ್ಳೋದಿಲ್ಲ. ಬಾಬಾ ಹೇಳ್ತಾರೆ, आज के दिवस पर क्या करना है और अगले वर्ष के लिए क्या तैयारी करनी है. ಬಾಬಾ ಹೇಳ್ತಾರೆ, ಇವತ್ತೇನು ಮಾಡಬೇಕು ಮತ್ತು ಮುಂದಿನ ವರ್ಷಕ್ಕಾಗಿ ನಾವು ಏನು ತಯಾರಿ ಮಾಡ್ಕೋಬೇಕು. वह सभी याद रखना है. ಎಲ್ಲ ನೆನಪಿಟ್ಕೋಬೇಕು. विदेही को युगल बनाएंगे तो विदेही बनने में सहयोग मिलेगा. विदेही बनने में सहयोग कम मिलता है, सफलता कम देखने में आती, तो समझना चाहिए कि विदेही को युगल नहीं बनाया. बाबा ಹೇಳ್ತಾರೆ, विदेही को युगल बनाएंगे तो विदेही बनने में सहयोग मिलेगा. ವಿದೇಹಿ ಆಗೋಕ್ಕೆ ಯುಗಲ್ ಆದರೆ ನಿಮಗೇನಾಗ್ತದೆ, ವಿದೇಹಿ ಆಗೋಕ್ಕೆ ಸಹಯೋಗ ಸಿಗ್ತದೆ. ಇಲ್ಲ ಅಂತಂದರೆ ಸಫಲತಾ ಕಡಿಮೆ ಆಗ್ತದೆ. ಅದಕ್ಕೆ ತಿಳ್ಕೋಬೇಕು. ಕಮಾಲ್ ಇಸ್ಕೋ ಕಹಾ ಜಾತಾ ಹಿ ಹೋ, ಕಮಾಲ್ ಇಸ್ಕೋ ಕಹಾ ಜಾತಾ ಹಿ जो मुश्किल बात को सहज करे. सहज बातों को पार करना कोई कमाल नहीं है. ಪಾಪ ಹೇಳ್ತಾರೆ, ಸಹಜ ಮಾತುಗಳಿಂದ ನೀವು ಪಾರು ಆಗಬೇಕು ಅಂದರೆ ಅದರಲ್ಲಿ ಏನು ದೊಡ್ಡ ಮಾತಿಲ್ಲ. ಮುಷ್ಕಿಲಾತೋं को पार करना वह है कमाल. ಯುಗಲಿದ್ದವರು ಬಾಬಾನಿಗೆ ಸರೆಂಡರ್ ಆಗೋದು ಅಷ್ಟು ಸುಲಭದಲ್ಲ. ಅದು ಕಷ್ಟ ಅಲ್ಲ, ಅದನ್ನು ಹೇಳ್ತಾರೆ ಬಾಬಾ. ಅದನ್ನು ನೀವು ಸಹಜ ಮಾಡಿಬಿಟ್ರಿ ಅಂತಂದರೆ सहज बातों को पार करना कोई कमाल नहीं. अगर मुश्किलाते में जरा भी मुरझाया तो क्या होगा. एक सेकंड में सौदा करने वाले कहाँ फंसते नहीं. ಒಂದೇ ಸೆಕೆಂಡ್ನಲ್ಲಿ ಸೌದಾ ಮಾಡುವಂಥವ್ರು ಎಲ್ಲೂ ಸಿಕ್ಕಾಕೊಳ್ಳಲ್ಲ. ಫಾಸ್ಟ್ ಜಾನೆ ವಾಲ ಕಹಾ ಫಸೇಗಾ ನಹಿ. ಫಾಸ್ಟ್ ಹೋಗುವಂಥವ್ರು ಎಲ್ಲೂ ಸಿಕ್ಕಾಕೋಗಿಲ್ಲ. ಫಸ್ನೇ ವಾಲೆ ಫಾಸ್ಟ್ ನಹಿ ಜಾ ಸಕೇಗ. ಅಲ್ಲಲ್ಲ ಸಿಕ್ಕಾಕೊಂಡ್ರೆ ಫಾಸ್ಟಾಗಿ ಹೋಗೋಕ್ಕಾಗೋದಿಲ್ಲ. ಲಾಸ್ಟ್ ಸ್ಥಿತಿ ಕೋ ದೇಖ್ ಫಾಸ್ಟ್ ಜಾನಾ ಹೇ. ಲಾಸ್ಟ್ ಸ್ಥಿತಿ ನಮ್ಮದು ದೇವಿ ದೇವತಾ ಸ್ಥಿತಿ. ಆ ಸ್ಥಿತಿ ನಾವು ನೋಡ್ತಿದ್ರೆ ಫಾಸ್ಟ್ ಹೋಗ್ತೀವಿ ಅಂತಾರೆ ಬಾಬಾ. ಅಬ್ ಭಿ ಫಾಸ್ಟ್ ಜಾನೆ ಕಾ ಚಾನ್ಸ್ ಹೈ. ನಾವು ಆ ಮುಂದಿನ ಗುರಿ ನೋಡೋಂಗಿಲ್ಲ. ನಾವು ಬರ್ತೀವಿ, ಹೋಗ್ತೀವಿ. ಅಮೃತ ತಿಳಿದೊಳಗೆ ಹೇಳ್ಬೇಕು, ಇಲ್ಲಿ ಬರಬೇಕು, ಮುರಳಿ ಓದಬೇಕು, ಮುರಳಿ ಕೇಳಬೇಕು, ಆಯ್ತು ಮುಗಿದು ಹೋಗಿತ್ತು. ಆದರೆ ಬಾಬಾ ಹೇಳ್ತಾರೆ, ಧೂನ್ ಇರಬೇಕು. ಏನು ಧೂನು? ನಾನೇನಾಗೋಳಿದ್ದೀನಿ. ಅದು ಬನಿ ಇತ್ತು ಅಂತಂದರೆ ನೀವೇನಾಗ್ಬಿಡ್ತೀರಾ?
ಫಾಸ್ಟ್ ಹೋಗ್ಬಿಡ್ತೀರಾ. ಸಿರ್ಫ್ ಏಕ್ ಹೈ ಜಂಪ್ ಲಗಾನಾ ಹೈ, ಒಂದೇ ಹೈ ಜಂಪ್ ಮಾಡಿಬಿಡ್ರಿ ಅಂತ ಹೇಳ್ತಾರೆ ಬಾಬಾ. ಲಾಸ್ಟ್ ಮೇ ಫಾಸ್ಟ್ ನಹಿ ಜಾ ಸಕೆಂಗೆ. ಬಾಬಾ ಹೇಳ್ತಾರೆ. ಅಚ್ಛಾ, ಓಂ ಶಾಂತಿ.